ಪಾರ್ಟಿಯಲ್ಲಿ ಯಾವಾಗ ನಾಯಕತ್ವ ಬದಲಾವಣೆ ಅನ್ನೋ ಕೂಗು ಜೋರಾಗುತ್ತೋ ಆವಾಗ ಮುನ್ನೆಲೆಗೆ ಬರುವಂತ ಏಕೈಕ ವಿಚಾರ ಅಹಿಂದ ಕಾಂಗ್ರೆಸ್ನ ಕೋರ್ ಶಕ್ತಿ ಅಸ್ಮಿತೆ ಅಂತ ಹೇಳ್ತಾರೆ. ಸೊ ಈ ಅಹಿಂದ ಓಟ್ಗಳು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದಕ್ಕೆ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತು. ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಅಹಿಂದ ವರ್ಗವನ್ನ ಕಡೆಗಣಿಸ್ತಾ ಇದೆ ಅನ್ನುವಂತಹ ಅಸಮಾಧಾನ ಆ ಸಮುದಾಯಗಳಿಗೆ ಇದೆ. ಇತ್ತೀಚೆಗೆ ನಡೆದಂತ ಕೆಲ ಬೆಳವಣಿಗೆಗಳು ಕಾಂಗ್ರೆಸ್ ಪಾರ್ಟಿಗೆ ಅಹಿಂದ ವರ್ಗಗಳ ಮೇಲೆ ನಿಜಕ್ಕೂ ಕೂಡ ನಂಬಿಕೆ ಇದೆಯಾ ಇಲ್ವಾ, ಅವ್ರು ಬೇಕಾ ಬೇಡವಾ ಅನ್ನುವ ಅನುಮಾನ ಅವರಿಗೆ ಕಾಡ್ತಾ ಇದೆ. ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಆಗಿರ್ಬೋದು, ಮುಸಲ್ಮಾನ ನಾಯಕರ ಉಚ್ಚಾಟನೆ ಅಥವಾ ಅವರನ್ನ ಹೊರಗಡೆ ಕಳುಹಿಸಿದಂತಹ ವಿಚಾರ ಆಗಿರಬಹುದು, ದಾವಣಗೆರೆಯಲ್ಲಿ ಆದಂತಹ ಹೈಡ್ರಾಮಾ ಆಗಿರಬಹುದು, ಇವೆಲ್ಲವನ್ನ ನೋಡಿದಂತಹ ಅಹಿಂದ ಸಮುದಾಯ ಕಾಂಗ್ರೆಸ್ನಿಂದ ಅಪ್ಸೆಟ್ ಆಗಿದೆ ಅನ್ನುವಂತಹ ರಿಪೋರ್ಟ್ಸ್ ಕೈ ಸೇರಿದ್ದೆ ತಕ್ಷಣ ಈಗ ಅಹಿಂದ ಸಮಾವೇಶಕ್ಕೆ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಸತೀಶ್ ಜಾರಕಿಹೊಳಿ ಅವರು ಅದರ ಲೀಡ್ ತಗೊಳ್ತಾ ಇದ್ದಾರೆ. ಅಹಿಂದ ಸಮಾವೇಶ ಮಾಡುವುದರ ಮೂಲಕ ನಮ್ಮ ಕೋರ್ ಶಕ್ತಿ ಏನಿದೆ ಅದನ್ನ ಮತ್ತೆ ಬಲಪಡಿಸುವ ನಿಟ್ಟಿನಲ್ಲಿ ನಾವು ಸಮಾವೇಶ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣ ಇದೆಲ್ಲ ಬೇಕು ಅಂತಾನೆ ನಾಯಕತ್ವ ಬದಲಾವಣೆಗೆ ಇವ್ರು ಹಾಕ್ತಾ ಇರುವಂತಹ ತಿಸ್ರ ಮತ್ತು ಕೊಕ್ಕೆ, ಇದಕ್ಕೆ ಅನುಮತಿ ಕೊಡಬೇಡಿ, ಅಹಿಂದ ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ಬಲ ಪ್ರದರ್ಶನ ಮಾಡಿ ಸಿದ್ದರಾಮಯ್ಯನವರು ಬದಲಾದರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲೋ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಸಮಾವೇಶ ಮಾಡಕ್ ಬಿಡಬೇಡಿ ಅಂತ ಹೇಳ್ತಾ ಇದ್ರೆ, ಇಲ್ಲ ಅಹಿಂದವನ್ನ ಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ ಕಾದಿದೆ ಮಾರಿ ಹಬ್ಬ ಅಂತ ಇವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಶುರುವಾಗಿದೆ ಅಹಿಂದ ದಂಗಲ್.